ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಸ್ನ್ಯಾಕ್ಸ್. ಈವ್ನಿಂಗ್ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಟ್ನಿಯೊಂದಿಗೆ ಅಥವಾ ಹೀಗೇ ಸಾಸೊಂದಿಗೆ ಎಲ್ಲ ನೀವು ಇದನ್ನು ತಿನ್ಬೋದು. ಓಕೆ, ಇದಕ್ಕೆ ಸ್ವಲ್ಪ ನಾನು ಹಸಿ ಬಟಾಣಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೆನೆ ಹಾಕಿದ ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಖಾರ ಮಾಡೋದ್ರಿಂದ ಹಸಿಮೆಣಸಿನಕಾಯಿ ಒಂದು 5 ಹಾಕಿದ್ದೀನಿ. ಸಣ್ಣ ತುಂಡು ಶುಂಠಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಗರ್ರ ಅಂತ ತಿರುಗಿಸ್ತೀನಿ ಅಷ್ಟೇ. ನೋಡಿ ಹೀಗೆ. ಇವಾಗ ಇದಕ್ಕೆ ನಾನು ಬೇಯಿಸಿದ ಆಲೂಗೆಡ್ಡೆಯನ್ನು ಹಾಕ್ತೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ತೀನಿ. ನೋಡಿ ಈ ರೀತಿ ಗ್ರೈಂಡ್ ಆಗುತ್ತೆ. ಇದು ಗೊತ್ತಾಯ್ತಲ್ಲ, ಹೀಗೆ ಆಗಬೇಕು. ಆಮೇಲೆ ಇದಕ್ಕೆ 1.5 ಕಪ್ಪಷ್ಟು ಮೈದಾ ಹುಡಿ ತೊಗೊಳ್ತಾ ಇದ್ದೀನಿ. ಇದರ ಬದಲು ಗೋಧಿ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಜೀರಿಗೆ ಹಾಕೋಣ. ಒಂದು ಅರ್ಧ ಚಮಚದಷ್ಟು ಸೋಡಾ ಹುಡಿ, ಬೇಕಿಂಗ್ ಸೋಡಾ ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಉಪ್ಪು ಆಲ್ರೆಡಿ ನಾನು ಮೊದಲೇ ಹಾಕಿದ್ದೀನಿ ಗ್ರೈಂಡ್ ಮಾಡುವಾಗಲೇ, ಹಾಗಾಗಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಹಾಕಿದರೆ ಆಯಿತು. ಫಸ್ಟಿಗೆ ಇಷ್ಟನ್ನಿಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡೋಣ ಹೀಗೆ. ಓಕೆ, ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಕರ್ಡನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ನೀರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡೋಣ. ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ಅಥವಾ ಮೊಸರನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು. ಅಂದರೆ ಸ್ವಲ್ಪ ಗಟ್ಟಿ ಅಂತ ಎನಿಸಿದರೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ. ನಾವು ಗೋಳಿ ಬಜ್ಜಿ ಎಲ್ಲ ಮಾಡುವಾಗ, ಬೋಂಡ ಎಲ್ಲ ಮಾಡುವಾಗ ಯಾವ ರೀತಿ ಹಿಟ್ಟಿರುತ್ತೆ ಆ ಹದಕ್ಕೆ ಬೇಕು ನನಗೆ. ನೋಡಿ ಇದು ಇವಾಗ ಪರ್ಫೆಕ್ಟ್ ಆಗಿದೆ, ಈ ರೀತಿ ಬರಬೇಕು ನನಗೆ. ಇದನ್ನೊಂದು 2 ನಿಮಿಷ ಮುಚ್ಚಿಡೋಣ. ಇವಾಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಒಳ್ಳೆ ರೀತಿ ಬಿಸಿ ಆದಮೇಲೆ ಕೈಗೆ ಸ್ವಲ್ಪ ನೀರನ್ನು ಇದು ಮಾಡಿ, ಆಮೇಲೆ ಒಂದೊಂದಾಗಿ ನೋಡಿ ಗೋಳಿ ಬಜ್ಜಿ ಎಲ್ಲ ಯಾವ ರೀತಿ ಬಿಡ್ತೀವಿ ಅದೇ ರೀತಿ ಬಿಡ್ತಾ ಹೋದರೆ ಆಯಿತು. ನೋಡಿ ಹೀಗೆ ಮೈಸೂರು ಬೋಂಡ ಎಲ್ಲ ಬಿಡ್ತಾರೆ ನೋಡಿ, ಸೇಮ್ ಅದೇ ರೀತಿ. ಸ್ವಲ್ಪ ಗುಂಡಗಿನ ಕಾವಲಿದೆ ಆದರೆ ಅದರಲ್ಲಿ ಬಿಟ್ಟರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಹೇಗೆ ಕೂಡ ಆಗುತ್ತೆ, ಯಾವುದು ಕೂಡ ಕಾವಲಿ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇವಾಗ ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡಿಗೆ ನೀವು ಹಾಕಿದರೆ ಆಯಿತು. ಕಲರ್ ಚೇಂಜ್ ಆಗುವವರೆಗೂ, ಅಂದರೆ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಯಾಕೆಂದರೆ ಒಳಗಡೆಯಿಂದ ಇದು ಚೆನ್ನಾಗಿ ಬೇಯಬೇಕಲ್ವಾ. ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ, ಲೋ ಫ್ಲೇಮಲ್ಲೇ ಇಡಬೇಡಿ, ಆಯಿಲೆಲ್ಲ ಎಳೆಯುತ್ತೆ. ಆಮೇಲೆ ಸ್ವಲ್ಪ ಜಾಗ ಉಂಟಾಗ ಇನ್ನೂ ಕೂಡ ನೋಡಿ ಈ ರೀತಿ ಬಿಡ್ತಾ ಹೋದರೆ ಆಯಿತು. ನೀವು ಒಂದೊಂದು ಫ್ರೈ ಆಗುವಾಗ ಒಂದೊಂದು ತೆಗಿತಾ ಹೋದರೆ ಆಯಿತು. ತುಂಬ ಸಿಂಪಲ್ ಉಂಟಿದು ರೆಸಿಪಿ, ಹಾಗೂ ನಿಜವಾಗ್ಲೂ ಹೇಳ್ತೀನಿ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ. ಓಕೆ, ಇದೇ ರೀತಿ ಎಲ್ಲವನ್ನು ಇವಾಗ ಬಿಡ್ತಾ ಹೋಗೋಣ. ಹಾಗೂ ಒಂದೊಂದು ಫ್ರೈ ಆಗಿದ್ದ ಇದನ್ನು ಟರ್ನ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಈಸಿಯಾಗಿ ಬರುತ್ತೆ ಹಾಗೂ ಸಿಂಪಲ್ ಆದ ರೆಸಿಪಿ ಇದು. ನೋಡಿ ಸ್ವಲ್ಪ ಹೊತ್ತು ತನಕನೂ ಇದು ಅಂದರೆ ತೆಗೆದು ತಣ್ಣಗಾದರೂ ಕೂಡ ಉಂಟಲ್ಲ, ಹೊರಗಡೆಯ ಕವರ್ ಉಂಟು ನೋಡಿ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ಆಲೂಗೆಡ್ಡೆ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಇದು. ಓಕೆ, ಹೀಗೆ ಟರ್ನ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿ. ಇವಾಗ ನೋಡ್ಬೋದು ಒಳ್ಳೆ ಕಲರ್ ಬಂದಿದೆ, ಈ ರೀತಿ ಬರಬೇಕು ಕಲರ್. ನೋಡಿ ಹೀಗೆ ಕರ ಆಗುತ್ತೆ ತೆಗೆಯುವಾಗ, ಹಾಗೂ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇದೇ ರೀತಿ ನಾವು ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವಾ. ಸಾಸೊಂದಿಗೆಲ್ಲ ಸೂಪರ್ ಆಗುತ್ತೆ, ಅಥವಾ ಖಾರ ಚಟ್ನಿಯೊಂದಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು. ಓಕೆ, ಉಳಿದದನ್ನು ಕೂಡ ನಾನು ಇದೇ ರೀತಿ ಇವಾಗ ಬಿಡ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಯಾವ ರೆಸಿಪಿಯೆಲ್ಲ ನೀವು ಟ್ರೈ ಮಾಡಿದ್ದೀರಾ, ಯಾವುದೆಲ್ಲ ಇಷ್ಟ ಆಯಿತು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಇವಾಗ ಒಳಗಡೆ ಯಾವ ರೀತಿದು ಫ್ರೈ ಆಗಿದೆ, ಹೇಗಾಗಿದೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಹೊರಗಡೆ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಇದು, ಹಾಗೆಯೇ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ನೀವು ಟ್ರೈ ಮಾಡಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.